ಹೇಳ್ರಿ ಸರ್ ಏನೇನು ಪ್ರಾಬ್ಲಮ್? ಇದು ವಾರ್ ಸ್ಟಾರ್ಟ್ ಆಗೈತಲ್ಲ, ಅಮೇರಿಕಾ, ಇಸ್ರಾಯೇಲು, ಇದು ಇರಾನ್ದು. ಇದು ಏನಾಗೈತೆ ಅಂದರೆ ಪೆಟ್ರೋಲಿಯಂ ಪ್ರಾಡಕ್ಟು ನಮ್ಮದು ಎಲ್ಲ ಕೆಮಿಕಲ್ಸು ಅಲ್ಲಿಂದ ಬರೋದು. ನಾವು ಒಂದು 3-4 ತಿಂಗಳ ಕೆಳಗೆ ಆರ್ಡ್ರ್ ತೊಗೊಂಡಿರ್ತೀವಿ ಒಂದು ಪ್ಯಾಂಟ್ ರೆಡಿ ಆಗೋಕೆ. ಅವಾಗ ನಾವು ಏನು ತೊಗೊಂಡಿವಿ ಆರ್ಡ್ರ್ ರೇಟು, ಇವಾಗ ಒಂದು 100ಲಿದ್ದ 150 ರೂಪಾಯಿ ಜಾಸ್ತಿ ಆಗುತ್ತೆ ರೇಟ್. ನಾವು ಆ ಆರ್ಡ್ರಿಗೆ ಕೊಟ್ಟರೆ ನಮಗೆ ಲಾಸ್ ಆಗುತ್ತೆ. ಇಟ್ಟರೆ ನಾವು ಕ್ರೆಡಿಟಿಗೆ ತಂದಿರ್ತೀವಿ. ಇವಾಗ ರಂಜಾನ್ ಹಬ್ಬ ಆದಮೇಲೆ ಎಲ್ಲ ಪೇಮೆಂಟ್ ಮಾಡಬೇಕು. ಅವ್ರಿಗೆ ಹೆಂಗೆ ನಾವು ಪೇಮೆಂಟ್ ಮಾಡಬೇಕಂತೇಳಿ ಲಾಸಿಗೆ ಕೊಡಬೇಕು. ಕೊಟ್ಟರೆ ಮತ್ತೆ ಅದು ನಾವು ರಿಕವರಿ ಹೆಂಗೆ ಮಾಡಬೇಕು, ಅದು ಎಲ್ಲ ಆಲೋಚನೆಗೆ ನಮಗೆ ಏನಾಗತ್ತೆ ಅಂದರೆ ಫುಲ್ ದೊಡ್ಡ ಒಂದು ಪ್ರಾಬ್ಲಮ್ ಆಗಿಬಿಟ್ಟೈತೆ ಸೀಸನು. ಅದು ಒಂದು ಇವಾಗ ಮಾರ್ಕೆಟ್ಗಳು ಏನಿಲ್ಲ. ಇಷ್ಟು ಪ್ರಾಬ್ಲಮ್ ಇದ್ದರೂ ಕೂಡ ಮಾರ್ಕೆಟಿಂಗ್ ಏನಿಲ್ಲ. ಅಲ್ಲಿ ಜೀನ್ಸು 60-70% ನಡೀತಾ ಇದೆ. ಎಲ್ಲ ಪ್ರಾಡಕ್ಟ್ ಹೋಗಬೇಕು. ಆದಮೇಲೆ ಗೌರ್ಮೆಂಟ್ಲಿದ್ದ ನಮಗೆ ಏನೋ ಒಂದು ಸಬ್ಸಿಡಿ, ಟ್ಯಾಕ್ಸಲ್ಲಿ, ಕರೆಂಟ್ ಬಿಲ್ಲಲ್ಲಿ, ಲೇಬರ್ಸಿಗೆ ಏನಾನೋ ಒಂದು ಕೊಟ್ಟರೆ ನಮಗೆ ಸ್ವಲ್ಪ ಅದರ ರಿಕವರ್ ಆಗುತ್ತೆ ಅಷ್ಟೇ. ನಿಮ್ಮ ಹೆಸರು? ಬಿಟ್ಟರೆ ನಮಗೆ ತಮ್ಮ ಹೆಸರು? ನನ್ನ ಹೆಸರು ಮೊಹಮ್ಮದ್ ಗೌಸ್.